ಅದು ವಿದ್ಯಾರ್ಥಿಗಳೇ, ಇಂದಿನ ತರಗತಿ ತಮಗೆಲ್ಲ ಸ್ವಾಗತ. ನಿಮ್ಮೊಂದಿಗೆ ಹಂಚಿಕೊಳ್ಳಲು ತಂದಿರುವಂಥ ವಿಷಯ ವಸ್ತು ಇತಿಹಾಸದ ಅಧ್ಯಯನದಲ್ಲಿ ಬರುವಂಥ ಪ್ರಮುಖ ಅಂಶಗಳು. ಸ್ಪರ್ಧಾ ಪರೀಕ್ಷೆಯಲ್ಲಿ ಏನೆಲ್ಲ ಕೇಳ್ತಾರೆ, ಉಪಯೋಗಕ್ಕೆ ಬರುತ್ತೆ ಎಂಬುದು ನಾನೇ ಕಂಡುಕೊಂಡ ಸತ್ಯವಾಗಿದೆ. ನೋಡ್ಕೊಂಡು ಬರುವ ಸೊಸೈಟಿ ಆಫ್ ಜೀಸಸ್ನ ಸ್ಥಾಪಕರು ಯಾರು? ಇಗ್ನೇಷಿಯಸ್ ಲಯೋಲಾ. ಫ್ರೆಂಚ್ ಕ್ರಾಂತಿಯ 3 ಸಿದ್ಧಾಂತಗಳು ಯಾವುವು? ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವ. ರಕ್ತ ಮತ್ತು ಕಬ್ಬಿಣ ನೀತಿಯನ್ನು ಅನುಸರಿಸಿದವರು ಆಂಟವಾನ್ ಬಿಸ್ಮಾರ್ಕ್. ವಿಶ್ವಸಂಸ್ಥೆ ಸ್ಥಾಪನೆ 1945, ಅಕ್ಟೋಬರ್ 24. ಇದರ ಅಂಗಸಂಸ್ಥೆಗಳು 6. ಆಹಾರ ಮತ್ತು ಕೃಷಿ ಸಂಸ್ಥೆ ಕಚೇರಿ ರೋಮ್. ಪ್ಯೂರರ್ ಎಂದು ಕರೆಯುವುದು ಜರ್ಮನಿ ಹಿಟ್ಲರ್. ಮೇನ್ ಕ್ಯಾಂಪ್ ನನ್ನ ಹೋರಾಟ ಈ ಕೃತಿಯ ಕರ್ತೃ ಹಿಟ್ಲರ್. ರೆಡ್ ಶರ್ಟ್ ಚಳುವಳಿಯನ್ನು ಸಂಘಟಿಸಿದವರು ಮುಸೊಲಿನಿ. ಪಿರಮಿಡ್ಗಳು ನೈಲ್ ನದಿಯ ದಡದ ಮೇಲಿವೆ. ಜಗತ್ತಿನ ಮೊಟ್ಟಮೊದಲ ಮಹಿಳಾ ಆಡಳಿತಗಾರ್ತಿ ಹೆಟ್ಷೆಪ್ಸುತ್. ದಕ್ಷಿಣ ಆಫ್ರಿಕಾದ ಗಾಂಧಿ ನೆಲ್ಸನ್ ಮಂಡೇಲಾ. ವರ್ಣಭೇದ ವಿರುದ್ಧ ಹೋರಾಡಿದವರು. ದ ಪ್ರಿನ್ಸ್ ಬರೆದವರು ಮೆಕೈವಲಿ. ಈಲಿಯಟ್ ಮತ್ತು ಒಡಿಸ್ಸೆ ಕೃತಿಗಳನ್ನು ಬರೆದವರು ಹೋಮರ್. ಪ್ರಪಂಚದ ಪುರಾತನ ನಾಗರಿಕತೆ ಈಜಿಪ್ಟ್. ಚೀನಾವನ್ನು ಆಳಿದ ಕೊನೆಯ ರಾಜವಂಶ ಮಂಚು ರಾಜಮನೆತನ. ಭಾರತದ ಪ್ರಬಲವಾದ ಧರ್ಮ ಕ್ರಿಶ್ಚಿಯನ್. 1925ರಲ್ಲಿ ಕೇಂದ್ರ ಶಾಸನ ಸಭೆ ಅಧ್ಯಕ್ಷರಾದವರು ಭಾರತೀಯ ವಿಠಲ್ ಭಾಯಿ ಪಾಟೇಲ್. ಕರ್ನಾಟಕದಲ್ಲಿ ಭೂಸಾ ಕೋಲಾಹಲವನ್ನು ಹುಟ್ಟುಹಾಕಿದವರು ಬಸವಲಿಂಗಪ್ಪ. ಕರ್ನಾಟಕದ ಏಕೀಕರಣ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಆಗಿದ್ದವರು ಎಸ್ ನಿಜಲಿಂಗಪ್ಪ. 1956. ಬಳ್ಳಾರಿಯಲ್ಲಿ ಪ್ರಥಮ ಬಾರಿಗೆ ಮುದ್ರಣಾಲಯವನ್ನು ಸ್ಥಾಪಿಸಿದವರು ರೆವರೆಂಡ್ ಜಾನ್ ಹ್ಯಾಂಡ್ಸ್. ರೆವರೆಂಡ್ ಜಾನ್ ಹ್ಯಾಂಡ್ಸ್. 1956ರಲ್ಲಿ ಕರ್ನಾಟಕ ರಾಜ್ಯದ ರಚನೆ ಸಹಾಯಕವಾದ ವರದಿ ಫಜಲ್ ಅಲಿ ಆಯೋಗ. ಗಾತ ಸಪ್ತಶತಿ ಎಂಬ ಕೃತಿ ರಚಿಸಿದ ಶಾತವಾಹನ ದೊರೆ ಹಾಲ. ಅಹರಸ ಎಂಬ ಪದದ ಅರ್ಥ ಜಿಲ್ಲೆ. ಶಾತವಾಹನರ ಕಾಲದಲ್ಲಿ ಕರ್ನಾಟಕ ಕಾಂಗ್ರೆಸ್ ಸಮಿತಿಯ ಮೊದಲ ಅಧ್ಯಕ್ಷರು ಗಂಗಾಧರ ರಾವ್ ದೇಶಪಾಂಡೆ. ನನಸಾಗದ ಕನಸು ಇದು ಕಡಿದಾಳ ಮಂಜಪ್ಪನವರ ಆತ್ಮಕಥನ. ಹಿಂದೂಸ್ತಾನ್ ಸೇವಾ ದಳವನ್ನು ಸ್ಥಾಪಿಸಿದವರು ಎನ್.ಎಸ್. ಹರ್ಡೀಕರ್ ಹುಬ್ಬಳ್ಳಿಯಲ್ಲಿ. ಕರ್ನಾಟಕ ಜಲಿಯನ್ ವಾಲಾಬಾಗ್ ವಿದುರಾಶ್ವತ್ಥ. ಕರ್ನಾಟಕದಲ್ಲಿ ಸ್ವತಂತ್ರ ಘೋಷಿಸಿಕೊಂಡ ಪ್ರಥಮ ಹಳ್ಳಿ ಈಸೂರು 1942ರಲ್ಲಿ. ಕರ್ನಾಟಕ ದಂಡಿ ಅಂಕೋಲಾ. 1930ರಲ್ಲಿ ಬೆಳಗಾವಿಯಲ್ಲಿ ಉಪ್ಪಿನ ಕಾನೂನನ್ನು ಮುರಿದವರು ಗಂಗಾಧರ ರಾವ್ ದೇಶಪಾಂಡೆ. ಸ್ವಾತಂತ್ರ್ಯೋತ್ತರ ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ ಕೆ.ಸಿ. ರೆಡ್ಡಿ. ಬ್ರಿಟಿಷ್ ಆಳ್ವಿಕೆಯಲ್ಲಿ ಮದ್ರಾಸ್ ಪ್ರೆಸಿಡೆನ್ಸಿಯ ಭಾಗವಾಗಿದ್ದ ಪ್ರದೇಶಗಳು ಬಳ್ಳಾರಿ, ದಕ್ಷಿಣ ಕನ್ನಡ ಜಿಲ್ಲೆಗಳು. ಮೈಸೂರು ಚಳುವಳಿ ಸಂಬಂಧಿಸಿದ್ದು ಜನಪ್ರತಿನಿಧಿ ಸರ್ಕಾರಕ್ಕಾಗಿ ನಡೆದ ಚಳುವಳಿ. ಶಿವಪುರ ಶಿಂಷಾ ನದಿ ದಡದ ಮೇಲಿದೆ. ಶಿವಪುರದಲ್ಲಿ ನಡೆದ ಧ್ವಜ ಸತ್ಯಾಗ್ರಹ ಅಧ್ಯಕ್ಷತೆ ವಹಿಸಿದರು ಟಿ. ಸಿದ್ದಲಿಂಗಯ್ಯ. ಕಾಗೋಡು ಸತ್ಯಾಗ್ರಹ ಸಂಬಂಧಿಸಿದ ಭೂ ಸುಧಾರಣಾ ಕಾಯ್ದೆ. ಬಾಸೆಲ್ ಇವೆಂಜಲಿಕಲ್ ತಮ್ಮ ಚಟುವಟಿಕೆಗಳನ್ನು ಮಂಗಳೂರಿನಲ್ಲಿ ಸ್ಥಾಪಿಸಿದರು. 1920ರಲ್ಲಿ ಧಾರವಾಡದಲ್ಲಿ ನಡೆದ ಕರ್ನಾಟಕ ರಾಜ್ಯ ರಾಜಕೀಯ ಸಮ್ಮೇಳನ ಅಧ್ಯಕ್ಷತೆ ವಹಿಸಿದವರು ಎ. ಪಿ. ಮಾಧವರಾವ್. ಮೈಸೂರು ಕಾಂಗ್ರೆಸ್ ಮೊದಲ ಸಭೆ ನಡೆದದ್ದು ಶಿವಪುರದಲ್ಲಿ 1938. ಕರ್ನಾಟಕದ ಮೈಸೂರು ಚಳುವಳಿ ನಾಯಕರು ಕೆ.ಸಿ. ರೆಡ್ಡಿ. ಸಂಗೊಳ್ಳಿ ರಾಯಣ್ಣ ಕಿತ್ತೂರು ಚೆನ್ನಮ್ಮನ ಸೇನಾಧಿಕಾರಿಯಾಗಿದ್ದರು. ರಾಯಣ್ಣನ ಗಲ್ಲಿಗೆ ಸ್ಥಳ ನಂದಗಡ. ಶಾರದಾದೇವಿಯ ದೇವಸ್ಥಾನ ನಿರ್ಮಾಣಕ್ಕೆ ಹಣ ನೀಡಿದ ಕರ್ನಾಟಕದ ಅರಸ ಟಿಪ್ಪು ಸುಲ್ತಾನ್. ಕರ್ನಾಟಕದಲ್ಲಿ ರೇಷ್ಮೆ ವ್ಯವಸಾಯವನ್ನು ಬೆಳಕಿಗೆ ತಂದ ರಾಜ ಟಿಪ್ಪು ಸುಲ್ತಾನ್. 4ನೇ ಆಂಗ್ಲೋ ಮೈಸೂರು ಯುದ್ಧ ನಡೆದ ಸ್ಥಳ ಶ್ರೀರಂಗಪಟ್ಟಣ. ಕೋಲಾರದ KGF ನಲ್ಲಿ ಚಿನ್ನದ ಗಣಿ ಪ್ರಾರಂಭಿಸಿದವರು
ಜಾನ್ ಟೈಲರ್. ಮೈಸೂರು ಪ್ರತಿನಿಧಿ ಸಭೆಯನ್ನು ಆರಂಭಿಸಿದವರು ದಿವಾನ್ ರಂಗಾಚಾರ್ಲು. ಮೈಸೂರಿನ ಓರಿಯೆಂಟಲ್ ಲೈಬ್ರರಿ ಸ್ಥಾಪಿಸಿದ ದಿವಾನರು ದಿವಾನ್ ರಂಗಾಚಾರ್ಲು. ಅತ್ಯಂತ ಕಡಿಮೆ ಅವಧಿಗೆ ದಿವಾನರಾಗಿ ಕಾರ್ಯನಿರ್ವಹಿಸಿದವರು ದಿವಾನ್ ರಂಗಾಚಾರ್ಲು. ರಂಗಾಚಾರ್ಲು ಅವರು ಚಾಮರಾಜ ಒಡೆಯರ್ ಅವರ ಕಾಲದಲ್ಲಿದ್ದರು. ಮೈಸೂರಿನ ಕೊನೆಯ ದಿವಾನರು ಆರ್ಕಾಟ್ ರಾಮಸ್ವಾಮಿ ಮೊದಲಿಯಾರ್. ಮೈಸೂರು ಸಂಸ್ಥಾನ ಭಾರತದ ಒಕ್ಕೂಟಕ್ಕೆ ಸೇರಿದ ಸಂದರ್ಭದಲ್ಲಿ ದಿವಾನರು ರಾಮಸ್ವಾಮಿ ಮೊದಲಿಯಾರ್. ಮೈಸೂರು ಚಳವಳಿಯ ಸಂದರ್ಭದಲ್ಲಿ ದಿವಾನರು ಆರ್ಕಾಟ್ ರಾಮಸ್ವಾಮಿ ಮೊದಲಿಯಾರ್. ಭಾರತದ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ವಿಶ್ವೇಶ್ವರಯ್ಯ. ವಿಶ್ವೇಶ್ವರಯ್ಯನ ಜನ್ಮಸ್ಥಳ ಮುದ್ದೇಬಿಹಾಳ್, ಚಿಕ್ಕಬಳ್ಳಾಪುರ ಜಿಲ್ಲೆ. ಆಧುನಿಕ ಕರ್ನಾಟಕದ ಶಿಲ್ಪಿ ಸರ್ ಎಂ ವಿಶ್ವೇಶ್ವರಯ್ಯ. ಮೈಸೂರು ಬ್ಯಾಂಕ್ ಸ್ಥಾಪನೆ 1913 ವಿಶ್ವೇಶ್ವರಯ್ಯ. ಶಿವನಸಮುದ್ರ ಜಲವಿದ್ಯುತ್ ಯೋಜನೆ ವಿನ್ಯಾಸಗೊಳಿಸಿದವರು ಶೇಷಾದ್ರಿ ಅಯ್ಯರ್. ಕೃಷ್ಣರಾಜ ಸಾಗರ ಅಣೆಕಟ್ಟು ಇರುವುದು ಮಂಡ್ಯ ಜಿಲ್ಲೆಯಲ್ಲಿ. ರಾಜ್ಯ ಜೀವ ವಿಮಾ ನಿಗಮ ಜಾರಿಗೆ ತಂದವರು ಶೇಷಾದ್ರಿ ಅಯ್ಯರ್. ಮೈಸೂರು ಸಂಸ್ಥಾನದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಪ್ರಾರಂಭ ಮಾಡಿದ ದಿವಾನರು ಶೇಷಾದ್ರಿ ಅಯ್ಯರ್. ಧನ್ಯವಾದಗಳು. ಮುಂದಿನ ಭಾಗವನ್ನು ಮುಂದಿನ ವಿಡಿಯೋಗಳಲ್ಲಿ ತರಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಸರ್ವರಿಗೂ ಶುಭವಾಗಲಿ. ಜೈ ಹಿಂದ್, ಜೈ ಭಾರತ್, ಜೈ ಕರ್ನಾಟಕ ಮಾತೆ.